ಗಂಡ ಹೇಳ್ತಿರೋದು ನಿಜ. ನಾವು ಯಾವ ಮಗುನ್ ಕೇಳ್ಕೊಂಡ್ ಬರ್ತೀವಿ ಅಂತ ಅವ್ರಿಗೆ ಗೊತ್ತಾಗಿರ್ಬೇಕು. ಅದಕ್ಕೆ ಈಗ ಕಾಣೆ ಆಗಿದ್ದಾಳೆ ಅಂತ ಕತೆ ಕಟ್ತಿದ್ದಾರೆ ಸರ್ ಅವರು. ಅದು ಅಲ್ಲದೆ ಇವ್ರ ವಿಷಯನ ಮುಚ್ಚಿಡ್ತಿದ್ದಾರೆ ಸರ್. ಸರ್, ನನ್ನ ಮಗಳನ್ನ ದತ್ತು ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸರ್. ಅಲ್ಲ ಸರ್, ನಾವು ಆ ಮಗುಗೆ ವಾರಸ್ದಾರರು, ಇವ್ರು ಹೆಂಗ್ ಸರ್ ಕೊಡ್ತಾರೆ ಸರ್? ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಸರ್. ವಿಚಾರಿಸಿ ಸರ್. ಸರ್ ಏನ್ ಹೇಳ್ತಾ ಇದ್ದಾರೆ? ಇವ್ರು ಹೇಳ್ತಿರೋ ಮಗು ನಿಮ್ಮ ಹತ್ರ ಇದೆಯಾ? ಹೌದು ಸರ್, ಆ ಮಗು ಸಿಕ್ಕಿದ್ದು ನನಗೇನೆ. ನಾನು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರ ಅಪ್ಪ ಅಮ್ಮನಿಗೆ ತಲುಪಿಸ್ಬೇಕು ಅನ್ನೋ ನನ್ನ ಉದ್ದೇಶ ಆಗಿತ್ತು. ಇಷ್ಟು ವರ್ಷ ಅವಳನ್ನ ಹುಡ್ಕೊಂಡು ಯಾರೂ ಬರಲಿಲ್ಲ ಸರ್. ಅವಳು ನಮ್ಮ ಜೊತೆನೇ ಬೆಳೆದ್ಲು, ನಮ್ಮ ಮಗಳಾಗೆ ಇದ್ಲು. ಸರ್ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ಮಗು ಬಗ್ಗೆ ನಿಮ್ಗಿರೋ ಪ್ರೀತಿ ಕಾಣ್ತಾ ಇದೆ ಸರ್. ಆ ಮಗು ನಿಮ್ದಲ್ಲ ಅಂತ ಇವರೇ ಹೇಳ್ಬೇಕಾದ್ರೆ ಇದು ಕಾನೂನು ಪ್ರಕಾರ ತಪ್ಪಲ್ವಾ ಸರ್? ಹೌದು ಸರ್, ಕೇಳಿ ಸರ್ ನೀವೇ. ಸರ್, ಮಿಂಚುನ ನಾವು ನಮ್ಮ ಮಗಳ ಥರನೇ ನೋಡ್ಕೊಂಡ್ವಿ. ಅವಳು ಬೇರೆಯವಳು ಅಂತ ನಮ್ಗೆ ಯಾರಿಗೂ ಇರಲಿಲ್ಲ ಸರ್. ಅವಳು ನಮ್ಮ ಮಗಳಾಗಿದ್ಲು, ನಮ್ಮವಳಾಗಿದ್ಲು ಸರ್. ದಯವಿಟ್ಟು ನಮ್ಮನ್ನು ನಂಬಿ, ಇದರಲ್ಲಿ ಯಾವ ಮೋಸನೂ ಇಲ್ಲ. ನೀವು ಹೇಳ್ತಿರೋದು ಕರೆಕ್ಟ್ ಮೇಡಮ್. ಆದರೆ ಇವ್ರು ಕೊಟ್ಟಿರೋ ಕಂಪ್ಲೇಂಟು ನಾವು ಸೀರಿಯಸ್ ಆಗಿ ತಗೋಬೇಕಲ್ವಾ? ನಾವು ಇದನ್ನ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ನಿಮ್ಮ ಕಣ್ಣಿಗೆ ಸರಿ ಅಂತ ಕಾಣಿಸಿರೋ ಸಾಲದು ಮೇಡಮ್, ಕಾನೂನು ಕಣ್ಣಿಗೂ ಅದು ಸರಿ ಅಂತ ಕಾಣಿಸ್ಬೇಕಲ್ಲ. ಐ ಆಮ್ ಸಾರಿ ಸರ್, ನೀವು ಹಾನೆಸ್ಟ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಬಟ್ ಮಗು ಸಿಗೋ ತನಕ ನಿಮ್ಮನ್ನು ನಾವು ಕಸ್ಟಡಿಗೆ ತಗೋಬೇಕಾಗತ್ತೆ. ಸರ್ ಪ್ಲೀಸ್ ಮೇಡಮ್, ನಮ್ಮ ಕೆಲಸ ನಾವು ಮಾಡೋದಕ್ಕೆ ಬಿಡಿ. ಏನ್ ಶಾಸ್ತ್ರಿ ಅವರೇ? ನಿಮ್ಗೆ ಜನಿಸಿದ ಹೆಣ್ಣು ಮಗುವಿನಿಂದ ನಿಮ್ಗೆ ಕಂಟಕ ಅಂತ ಜಾತಕ ಹೇಳ್ತಾ ಇದೆ. ಸರಿ ಸರ್, ಮಗು ಸಿಗೋ ತನಕ ನನ್ನ ಕಷ್ಟದಲ್ಲಿರ್ತೇನೆ. ಬರೀ ಸಿಹಿ ಸುದ್ದಿ ಮಾತ್ರ ಅಲ್ಲ, ಸಿಹಿನೂ ತಂದಿದ್ದಾನೆ ನಿನ್ನ ಅಳಿಮಯ್ಯ ನಿನಗೋಸ್ಕರ. ಕಹಿಯಾಗಿರೋ ಈ ನಿನ್ನ ಲೈಫಲ್ಲಿ ಚೂರಾದ್ರೂ ಸಿಹಿ ಇರಲಿ. ತಗೋ ತಿನ್ನು. ಸ್ವೀಟು ಹೀಟು ಏನು ಬೇಡ ದುಷ್ಟ. ಮಗುಗೆ ಏನು ಮಾಡಿದೆ ಹೇಳು? ಆ ಮಗುಗೆ ಏನು ಮಾಡಿದೆ ಹೇಳು? ಏನು ಕರುಣೆ ಪ್ರೀತಿ ಎಲ್ಲ ಉಕ್ಕಿ ಹರಿತಾ ಇದೆ ಆ ಮಗು ಮೇಲೆ. ಮಾಮು, ಈ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾಗಿದ್ದಿದ್ರೆ ಒಂದ್ ಪಕ್ಷ ಕಣ್ಣೀರ್ ಸುರಿಸ್ಕೊಂಡು ಗೋಳಾಡ್ತಿದ್ರೇನೋ. ಆದ್ರೆ ಈ ವಿಷಯ ಗೊತ್ತಾಗಿದ್ದು ಈ ಜೇಡಿಗೆ. ಅಪ್ಡೇಟೆಡ್ ಆಧುನಿಕ ಶಕುನಿ ಇವನು. ನನಗೆ ವಿಷಯ ಗೊತ್ತಾಗ್ತಿದ್ದಂಗೆ ನಾನು ಮಾಡೋ ಕೆಲಸ ಏನ್ ಗೊತ್ತಾ? ದಾಳ ಬಿಡ್ತೀನಿ. ಏ ದುಷ್ಟ, ಏನ್ ಮಾಡ್ಬಿಟ್ಟಿವ್ರು ನೀನು? ಏನು ಅರಿಯದ ಕಂದಮ್ಮ, ನೀನು ಸ್ವಂತ ಅಣ್ಣನ ಮಗಳು ಆ ಪುಟ್ಟ ಮಗುನ ನರಕಕ್ಕೆ ತಳ್ಳಿದ್ಯಲ್ಲೋ. ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಲ್ಲೋ? ನಿನ್ ಜನ್ಮಕ್ಕೆ. ಏ ದುಷ್ಟ, ಆ ದೇವ್ರು ಮೆಚ್ತಾನೇನು? ಒಬ್ಬೊಬ್ಬೊಬ್ಬೊಬ್ಬೊಬ್ಬ ದೇವ್ರು. ಸೋ ಸಿಲ್ಲಿ. ಈಗ ನಿನ್ನ ಸೋ ಕಾಲ್ಡ್ ದೇವರು ಎಲ್ಲಿದ್ದಾನೆ ಗೊತ್ತಾ? ಪೊಲೀಸ್ ಸ್ಟೇಷನ್ ನಲ್ಲಿ ಸೆಲ್ ಒಳಗಡೆ ಇರೋ ಗೌತಮ್ ದಿವಾನ್ ಪಕ್ಕದಲ್ಲಿ ಕೂತು ಕಣ್ಣೀರ್ ಹಾಕ್ತಾ ಇದ್ದಾನೆ. ಒಬ್ಬೊಬ್ಬೊಬ್ಬೊಬ್ಬ ಶಾಕು ಶಾಕು. ಓ ಸಮಾಧಾನ ಸಮಾಧಾನ, ಮ್ಯಾಟ್ರ್ ಈಗ ಹೇಳ್ತೀನಿ ಕೇಳಿಸ್ಕೊ. ಇನ್ನೇನು ಮಗು ಕಾಣೆಯಾಗಿದೆ ಅಂತ ಕಂಪ್ಲೇಂಟ್ ಕೊಡಲು ಹೊರಟ ಗೌತಮ್ ದಿವಾನ್ ವಿರುದ್ಧವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಕ್ಷಾತ್ ಸಾಕ್ಷಿ ಸಿಕ್ಕಿದೆ. ಮಗು ಕದ್ದಿರುವುದು ಗೌತಮ್ ದಿವಾನೇ ಅಂತ. ಸೊ ಪೊಲೀಸ್ ಅವರು ಮನೆಗೆ ನುಗ್ಗಿ ಅವನನ್ನ ಒದ್ದು ಸ್ಟೇಷನ್ಗೆ ಹಾಕಿದ್ದಾರೆ. ಅವನಲ್ಲಿ 1 2 3 4 ಅಂತ ಎಣಿಸ್ತಾ ಇದ್ದಾನೆ. ಗೌತಮ್ ಇಂಥ ಕಷ್ಟ ಕೊಡ್ತಾ ಇದೆಯಲ್ಲೋ. ಗೌತಮ್, ಇದೆಲ್ಲ ನನ್ನಿಂದಲೇ ಆಗಿದ್ದಪ್ಪ. ದಯವಿಟ್ಟು ಈ ಮಾವನ್ನು ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಎಂತ ಅದ್ಭುತವಾದ ಕ್ಲೈಮ್ಯಾಕ್ಸು.
ಈಗ ನಿನ್ನ ಗೌತಮ್ ದಿವಾನ ಸೆಲ್ಲಿಂದ ಆಚೆ ಬರೋದಕ್ಕೂ ಆಗಲ್ಲ. ಕಳೆದೋಗಿರೋ ಆ ಮಗು ಅವನ ಕೈಗೆ ಸಿಗೋದೂ ಇಲ್ಲ. ಇದ್ದ ನನಗೂ ಬೇಕಾಗಿದ್ದು. ಅಳು, ಇನ್ನು ಜೋರಾಗಳು. ತಂಗಿ ಪ್ರಾಣನೇ ಮುಖ್ಯ ಅಂತ ಮಗುನು ದತ್ತು ಕೊಡೋಕೆ ರೆಡಿ ಆಗ್ಬಿಟ್ನಲ್ವಾ ಗೌತಮ್. ಆದ್ರೆ ಈಗ ಅವನ ವಂಶನ ನಿರ್ವಂಶ ಮಾಡ್ಬಿಟ್ಟ ಈ ಜೇಡಿ ಅಲಿಯಾಸ್ ಜಯದೇವ. ಇನ್ಮೇಲೆ ಗೌತಮ್ ದಿವಾನ್ ಸಾಮ್ರಾಜ್ಯಕ್ಕೆ ನಾನೇ ರಾಜ. ಅಂಡ್ ಅದನ್ನ ನುಂಗಿ ನೀರು ಕುಡಿಯೋಸಕ್ಕೂ ನೀನು ನಾನು. ದೇವರಂತ ಅಪ್ಪ ಮಗಳನ್ನ ದೂರ ಮಾಡಿದ ನಿನ್ನ ಒಂದಿನ ಕುಷ್ಠರೋಗ ಹಿಡಿಯುತ್ತೆ ಕಣೋ, ಖಂಡಿತ ಹಿಡಿಯುತ್ತೆ. ಹೊಟ್ಟೆಗೆ ಅನ್ನ ತಿನ್ನೋ ಯಾವ ನನ್ನ ಮಗನು ಇಂಥ ಹಲ್ಕ ಕೆಲಸ ಮಾಡಲ್ಲ. ನೀನು ಮನುಷ್ಯನೇ ಅಲ್ಲ, ರಾಕ್ಷಸನು. ತಂದೆ ಮಕ್ಕಳನ್ನ ದೂರ ಮಾಡಿದ ನಿನ್ನ ಈ ಸಂತಾನ ಮಾಡ್ತಾರೆ ಕಣೋ. ಓ ಮುಗಿತಾ ನೀನ್ ರಾಮ? ಸಾಕು, ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ. ನೀನೇನು ಮಾಮ ಹಿಂಗೆಲ್ಲ ಆಡ್ತೀಯ? ಬಾಯಿ ಸಿಹಿ ಮಾಡ್ಕೊಳ್ಳುವಂತೆ ತೋ, ಚೂರೇ ಚೂರು ತಿನ್ನು. ಮಾಡು, ಒಂಚೂರು ತಿನ್ನು ಮಾಮ. ತಿನ್ನು ಮಾಮ, ಒಂಚೂರು ತಿನ್ನು 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 ತಿನ್ನು. ಕೊಬ್ಬು 4 ದಿನ ಅನ್ನ ನೀರು ಕೊಟ್ಟಿಲ್ಲ ಅಂದ್ರೆ ಕೊಬ್ಬು ಮಾತ್ರ ಕರಗಿಲ್ಲ. ತಿನ್ನೋ ಯೋಗ್ಯತೆನೇ ಇಲ್ಲ ನೀನ್ ತಿಂದಿಲ್ಲ ಅಂದ್ರೆ ಏನು? ಇವತ್ತು ನನಗೆ ಆಗ್ತಿರೋ ಖುಷಿಗೆ ನಾನೇ ಡೆಡ್. ಸೂಪರ್ ಆಗಿದೆ ಸ್ವೀಟು.